ಬಾಣಲಿ ಇಡ್ತೀನಿ ಸ್ಟವ್ ಮೇಲೆ. ಆ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ, 1-2 ಸ್ಪೂನು. ಎಣ್ಣೆ ಬಿಸಿ ಆದ ನಂತರ 2 ಸ್ಪೂನು ಸಾಸಿವೆ ಹಾಕಿ ಅದು ಚಿಟಿಪಟ ಆದಮೇಲೆ 1-2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸ್ವಲ್ಪ ಹಾಕಿ ಕಲಿಸ್ಬೇಕು. ಸ್ವಲ್ಪ ಅರಿಶಿನ ಹಾಕಬೇಕು, ಹಾಕಿ ಕಲಿಸ್ಕೊಂಡು ಅರಿಶಿನ ಹಾಕಿ ಕಲಿಸ್ಬೇಕು. ಕಲಿಸಿದ ನಂತರ ಆಲೂಗಡ್ಡೆ ಬೇಯಿಸ್ಕೊಂಡು ಒಟ್ಟು ತೆಗೆದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಮತ್ತೆ ಇವಾಗ ಈ ಒಗ್ಗರಣೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಈ ಥರ ಪಲ್ಯ ಬ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಹೀಗೆ ಬೆಡ್ ರೋಸ್ಟ್ ಮಾಡೋದಿದೆ. ಬೆಡ್ ರೋಸ್ಟ್ ಮಾಡೋದ್ರಲ್ಲಿ ಮಧ್ಯದಲ್ಲಿ ಇಡಬೇಕು. ಈ ಥರ ಇಟ್ಟು ಕ್ಲೋಸ್ ಮಾಡಬೇಕು. ಸ್ವಲ್ಪ ತುಂಬ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಲೈಟಾಗಿ ಹಾಗೆ. ನಾವು ಹೊರಗಡೆ ಹೋಗೋವಾಗ ಎಲ್ಲನ ದೇವಸ್ಥಾನಕ್ಕೆ ಅಥವಾ ಎಲ್ಲನ ಟ್ರಿಪ್ಪು ಎಲ್ಲನ ಹೋಗೋವಾಗ ನಾವು ಮಾಡಿಕೊಂಡು ಇಷ್ಟು ಮಕ್ಕಳಿಗೆ ಅಲ್ಲಿ ಹೋಟೆಲಲ್ಲಿ ತೊಗೊಳ್ಳೋ ಬದಲು ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲಿ ಇಲ್ಲಿ ಆಗೋ ಬದಲು ಹಿಂಗೆ ಮಾಡಿ ಕಾರಲ್ಲಿ ಇಟ್ಕೊಂಡ್ಬಿಟ್ರೆ ಹೋಗ್ತಾ ಹೋಗ್ತಾ ತಿನ್ಕೊಂಡೇ ಹೋಗ್ಬೋದು. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ಚೆನ್ನಾಗಿರುತ್ತೆ, ಟೈಮು ಸೇವ್ ಆಗುತ್ತೆ, ಖರ್ಚು ಕಡಿಮೆ ಬೀಳುತ್ತೆ, ಖರ್ಚು ಆಗೋದಿಲ್ಲ. ಹಾಗಾಗಿ ಈ ಥರ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಬೆಡ್ ರೋಸ್ಟು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.